भगवत् यसा बुद्धि निर्भर ಮತ್ತು ಸ್ಮರಣಾದ್ ಭವೇತ್ ಪೂರ್ಣಮುಗಾ ವೈಷ್ಣವಾ ವಿಷ್ಣುಹೃದಯಾಃ ತನ್ಮಸ್ಯೇ ಗುರುನ್ ಮಮ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷು तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र सर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिश्चित्यप्येहा नियतिदृशितमो बन्धमोक्षाश्च यस्मात् अस्य श्री ब्रह्मरुद्र प्रभृति सुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषो व्यपेतः पूर्णानन्दो व्ययो यो गुरुरपि परमः चिन्तयेतं महान्तम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ओम् ಶ್ರೀಮದ್ಭಾಗವತದ ತೃತೀಯ ಸ್ಕಂಧದ 34ನೇ ಅಧ್ಯಾಯದಲ್ಲಿ ಇವತ್ತು 28ನೇ ಶ್ಲೋಕ. ತದ್ದೇಹ ಪರತಃ ಪೋಷ್ಯೋಪ್ಯಕೃಶಶ್ಚಾಧ್ಯ ಸಂಭವಾತ್ ಬಭೌ ಮಲೈರವಚ್ಛನ್ನಃ ಸಧೂಮ ಇವ ಪಾವಕಃ. ದೇವಹೂತಿ ದೇವಿ ತನ್ನ ಆಶ್ರಮದಲ್ಲಿ ತಪಸ್ಸು ಮಾಡ್ತಾ ಇದ್ದಾಳೆ. ಅವಳ ಶರೀರವನ್ನು ಪೋಷಣೆ ಮಾಡಲಿಕ್ಕೆ ಅಂತಲೇ ದಾಸಿಯರು ಅವರು ನೋಡ್ಕೊಳ್ಬೇಕಾಯ್ತು. ಆ ರೀತಿ ಅವಳ ಶರೀರವನ್ನು ತಾನು ಮರೆತು ಅವಳು ಭಗವಂತನನ್ನೇ ಧ್ಯಾನ ಮಾಡ್ತಾ ಇದ್ದಾಳೆ. ಅವಳಿಗೆ ಯಾವುದೇ ರೀತಿಯಾದ ಹೊರಗಿನ ಪರಿವೇ ಇಲ್ಲ. ತನ್ನ ಶರೀರವನ್ನೂ ಕೂಡ ಮರೆತಿದ್ಲು ಅಂತ ಹಿಂದೆ ಹೇಳಿದರು. ಹಾಗಾಗಿ ಅವಳ ಶರೀರದ ಪೋಷಣೆಯನ್ನ ದಾಸರೇ ನೋಡ್ಕೊಳ್ಬೇಕಾಗಿತ್ತಂತೆ. ಪರತಃ ಪೋಷ್ಯ ಅಂತ. ಪರತಃ ಅಂದ್ರೆ ಮತ್ತೊಬ್ಬರು, ಅವಳ ಶರೀರ ಪೋಷಣೆ ಮಾಡಬೇಕು ಅಂತ ಮತ್ತೊಬ್ಬರು ದಾಸಿಯರು ಅವರು ನೋಡ್ಕೊಳ್ತಾ ಇದ್ರೆ ಹೊರತು ಅವಳಿಗೆ ತನ್ನ ಶರೀರದ ಮೇಲೂ ಕೂಡ ತನಗೆ ಪರಿವೇ ಇರಲಿಲ್ಲ. ಆದರೂ ಅವಳಿಗೆ ಮಾನಸಿಕವಾದ ದುಃಖ ಮೊದಲಾದವುಗಳು ಯಾವುದೂ ಇಲ್ಲದೇ ಇರೋದರಿಂದ ಶರೀರ ಹೆಚ್ಚು ಕೃಶವಾಗಿರಲಿಲ್ಲ ಅಂತ ಹೇಳ್ತಾರೆ. ತದ್ದೇಹ ಪರತಃ ಪೋಷ್ಯ ಅಪಿ. ಅವಳ ದೇಹವನ್ನ ಮತ್ತೊಬ್ಬರು ನೋಡ್ಕೊಳ್ತಾ ಇದ್ರೂ ಕೂಡ ಮತ್ತೊಬ್ಬರಿಂದ ಅದು ಪೋಷಣೆ ಮಾಡಲಿಕ್ಕೆ ಒಳಗಾಗಿತ್ತು. ಅವಳಿಗಷ್ಟು ತನ್ನ ಶರೀರದ ರಕ್ಷಣೆಯನ್ನು ಮಾಡಿಕೊಳ್ಳೋಕ್ಕೂ ಕೂಡ ತನಗಿಷ್ಟ ಇರಲಿಲ್ಲ. ಆದರೂ ಕೂಡ ಅಕೃಶಶ್ಚ, ಅವಳೇನು ಕೃಶ ಏನಾಗಿರಲಿಲ್ಲ. ಯಾಕೆ ಅಂದರೆ ಆದ್ಯ ಸಂಭವ ಅಂತಾರೆ. ಆದ್ಯ ಸಂಭವ ಅಂತಂದ್ರೆ ಆದಿಗಳು,
ಆಧಿ ಅಂತಂದ್ರೆ ಮಾನಸಿಕವಾದ ಕ್ಲೇಶ. ಆಧಿ ವ್ಯಾಧಿ ಅಂತೀವಲ್ಲ, ಆಧಿ ಅಂತಂದ್ರೆ ಮಾನಸಿಕವಾದ ರೋಗ, ವ್ಯಾಧಿ ಅಂತಂದ್ರೆ ದೈಹಿಕವಾದ ರೋಗ. ಅವಳಿಗೆ ಆದ್ಯ ಸಂಭವ, ಆದಿ ಇರಲಿಲ್ಲ ಅಂದ್ರೆ ಮಾನಸಿಕವಾದ ದುಃಖ ಇರಲಿಲ್ಲ, ಆದ್ರಿಂದ ಕೃಶ ಆಗಿರಲಿಲ್ಲ ಅಂತ. ಮಾನಸಿಕವಾದ ರೋಗ ಇದ್ರೆ, ಮಾನಸಿಕವಾಗಿ ತುಂಬಾ ಚಿಂತೆ ಮಾಡ್ತಾ ಇದ್ರೆ ಕೃಶ ಆಗಿಬಿಡ್ತಾರೆ. ಇವಳಿಗೆ ಮಾನಸಿಕವಾದ ರೋಗ ಇರಲಿಲ್ಲ, ಆದಿ ಇರಲಿಲ್ಲ, ಆದ್ರಿಂದ ಅವಳು ಕೃಶ ಆಗಿರಲಿಲ್ಲ. ಅವಳ ಶರೀರದಲ್ಲಿ ಕೊಳೆ ಇದ್ರೂ ಕೂಡ ಅವಳು ಅದರಿಂದ ಶೋಭಿಸ್ತಾನೆ ಇದ್ಲಂತೆ. ಮಲೈಹಿ ಅವಚ್ಛನ್ನ, ಮಲ ಅಂದ್ರೆ ಧೂಳು. ಅವಳ ಶರೀರ ಧೂಳಿನಿಂದ ಕೊಳೆಯಿಂದ ತುಂಬಿದ್ರೂ ಕೂಡ ಅವಳ ಶರೀರ ಶೋಭಿಸ್ತಾನೆ ಇತ್ತು. ಸಧೂಮೈವ ಪಾವಕಃ ಬಭೌ ಅಂತ ದೃಷ್ಟಾಂತ ಕೊಟ್ಟಿದ್ದಾರೆ. ಸಧೂಮೈವ ಪಾವಕಃ ಅಂದ್ರೆ ಬೆಂಕಿಯಲ್ಲಿ ಹೊಗೆ ಆಡ್ತಾ ಇರ್ತದೆ. ಹೊಗೆ ಇದ್ರೂ ಕೂಡ ಬೆಂಕಿಗೆ ಅದರದ್ದೇ ಆದ ಒಂದು ಶೋಭೆ ಇದ್ದೇ ಇದೆ. ಹೊಗೆ ಇದ್ರೂ ಬೆಂಕಿ ಹೇಗೆ ಶೋಭಿಸ್ತಾ ಇರ್ತದೋ ಹಾಗೆ ಇವಳ ಶರೀರ ಅದು ಬೆಂಕಿಯಂತೆ ಶೋಭಿಸ್ತಾ ಇದೆ. ಧೂಮ ಇದ್ರೂ ಕೂಡ, ಧೂಮ ಅಂದ್ರೆ ಕೊಳೆ, ಶರೀರದಲ್ಲಿ ಕೊಳೆ ಇದ್ದರೂ ಕೂಡ ಅವಳ ಶರೀರ ಬೆಂಕಿಯಂತೆ ಶೋಭಿಸ್ತಾ ಇದೆ. ಹೊಗೆ ಇದ್ರೂ ಬೆಂಕಿ ಹೇಗೆ ಶೋಭಿಸ್ತದೋ ಹಾಗೆ. ಹಾಗಾಗಿ ಅವಳು ಒಳ್ಳೆ, ಅವಳ ಶರೀರ ಶೋಭಿಸ್ತಾ ಇತ್ತು, ಹೊಳಿತಾ ಇತ್ತು. ಅವರು ಬೇರೆಯವರು ಅವಳ ಶರೀರವನ್ನು ಪೋಷಣೆ ಮಾಡುವ ಒಂದು ಪರಿಸ್ಥಿತಿ ಬಂದಿತ್ತು. ಆದರೂ ಅವಳು ಕೃಶ ಆಗಿರಲಿಲ್ಲ. ಅವಳ ಶರೀರ ಬೆಂಕಿಯಂತೆ, ಧೂಮ ಸಹಿತವಾದ ಬೆಂಕಿಯಂತೆ ಶೋಭಿಸ್ತಾ ಇತ್ತು. ತದ್ದೇಹ ಪರತಃ ಪೋಷ್ಯೋಪ್ಯಕೃಶ್ಚಾಧ್ಯ ಸಂಭವಾತ್ ಬಭೋ ಮಲೈರವಚ್ಛನ್ನಃ ಸಧೂಮ ಇವ ಪಾವಕಃ ಸ್ವಾಂಗಂ ತಪೋ ಯೋಗಮಯಂ ಮುಕ್ತಕೇಶಂ ಗತಾಂಬರಂ ದೈವಗುಪ್ತಂ ನ ಬುಬುಧೇ ವಾಸುದೇವ ಪ್ರವಿಷ್ಟಧೀಹಿ. ಅವಳ ಶರೀರ ಹೇಗಿತ್ತು ಅಂತಂದ್ರೆ ಆ ಶರೀರದ ವರ್ಣನೆಯನ್ನು ಮುಂದುವರಿಸ್ತಾ ಇದ್ದಾರೆ. ತಲೆ ಕೂದಲೆಲ್ಲ ಕೆದರ್ಕೊಂಡು ಹೋಗಿತ್ತು. ಬಟ್ಟೆ ಕಳಚಿ ಬಿದ್ದು ಹೋದರೂ ಕೂಡ ಮನಸ್ಸು ಮಾತ್ರ ಭಗವಂತನಲ್ಲಿಯೇ ಲೀನವಾಗಿದ್ದರಿಂದ ಅವಳಿಗೆ ತನ್ನ ಶರೀರದ ಪರಿವೆಯೇ ಇರಲಿಲ್ಲ. ಆ ಶರೀರ ತಪೋಯೋಗಮಯವಾಗಿರ್ತಕ್ಕಂತಹ ಶರೀರವಾಗಿತ್ತು. ತಪೋಯೋಗಮಯಂ ಮುಕ್ತಕೇಶಂ ಗತಾಂಬರಂ ಸ್ವಾಂಗಂ ದೈವಗುಪ್ತಂ. ಆ ಶರೀರವ ಅದನ್ನ ಪರಮಾತ್ಮನೇ ನೋಡ್ಕೊಳ್ತಾ ಇದ್ದ. ದೈವದಿಂದ ಗುಪ್ತವಾಗಿತ್ತು. ದೈವ ಅಂದ್ರೆ ಭಗವಂತನಿಂದ ಗುಪ್ತ. ಆ ಶರೀರವನ್ನು ಭಗವಂತ ಕಾಪಾಡ್ತಾ ಇದ್ದ. ಇವಳು ಆ ಶರೀರದ ಬಗ್ಗೆ ಯೋಚನೆಯೂ ಮಾಡ್ತಾ ಇರಲಿಲ್ಲ. ಶರೀರದ ರಕ್ಷಣೆಗೋಸ್ಕರ ಏನೂ ಪ್ರಯತ್ನ ಮಾಡ್ತಾ ಇರಲಿಲ್ಲ. ತಲೆ ಕೂದಲೆಲ್ಲ ಕೆದರ್ಕೊಂಡು ಹೋಗಿತ್ತು, ಬಟ್ಟೆನೂ ಇರಲಿಲ್ಲ ಮೈ ಮೇಲೆ. ವಾಸುದೇವ ಪ್ರವಿಷ್ಟ ಧೀಹಿ, ವಾಸುದೇವನಲ್ಲೇ ಅವಳ ಮನಸ್ಸು ಲೀನವಾಗಿ ಬಿಟ್ಟಿದೆ. ಆದ್ದರಿಂದ ಭಗವಂತನೇ ಅವಳ ಶರೀರದ ರಕ್ಷಣೆಯನ್ನು ಮಾಡ್ತಾ ಇದ್ದಾನೆ. ಅವಳಿಗೆ ತನ್ನ ಶರೀರದ ಬಗ್ಗೆಯೂ ಕೂಡ ಅಭಿಮಾನ ಇರಲಿಲ್ಲ, ಎಲ್ಲವನ್ನು ತ್ಯಾಗ ಮಾಡಿಬಿಟ್ಟಿದ್ದು. ಸ್ವಾಂಗಂ ತಪೋಯೋಗಮಯಂ ಮುಕ್ತಕೇಶಂ ಗತಾಂಬರಂ
ದೈವಗುಪ್ತಂ ನ ಬುಬುಧೇ ವಾಸುದೇವ ಪ್ರವಿಷ್ಟಧೀಃ ಏವಂ ಸಾ ಕಪಿಲೋಕ್ತೇನ ಮಾರ್ಗೇಣಾವಿರಹಂ ಪರಂ ಆತ್ಮಾನಂ ಬ್ರಹ್ಮ ನಿರ್ವಾಣಂ ಭಗವಂತಮವಾಪಃ. ಹೀಗೆ ದೇವಹೂತಿ ದೇವಿ ಕಪಿಲನಾಮ ಉಪದೇಶಿಸಿದ ಯಾವ ಒಂದು ಸಾಧನ ಮಾರ್ಗ ಇದೆ, ಆ ಸಾಧನ ಮಾರ್ಗದಿಂದ ಸರ್ವತ್ರ ವ್ಯಾಪ್ತನಾದ ಸರ್ವೋತ್ತಮನಾದ ಸಕಲ ಗುಣ ಪರಿಪೂರ್ಣನಾದ ಪ್ರಾಕೃತ ಶರೀರರಹಿತನಾದ ಭಗವಂತನನ್ನ ಪಡೆದುಕೊಂಡ್ಲು ಅಂತ ಹೇಳ್ತಾರೆ. ಪರಂ ಆತ್ಮಾನಂ ಬ್ರಹ್ಮ ನಿರ್ವಾಣಂ ಭಗವಂತಂ ಅವಾಪ ಅಂತ ಭಗವಂತನನ್ನ ಹೊಂದಿದಳು, ತನ್ನ ಬಿಂಬಮೂರ್ತಿಯಾದ ಭಗವಂತನನ್ನ ತಾನು ಪಡೆದಳು ಅಂತ ಹೇಳ್ತಾ ಇದ್ದಾರೆ. ಆ ಭಗವಂತನನ್ನು ಅಂತ ಹೇಳಬೇಕಾದ್ರೆ ಇಷ್ಟು ಶಬ್ದಗಳನ್ನು ಪ್ರಯೋಗ ಮಾಡಿದ್ದೆ. ಪರಂ ಆತ್ಮಾನಂ ಬ್ರಹ್ಮ ನಿರ್ವಾಣಂ ಭಗವಂತಂ ಅಂತ 5 ಶಬ್ದಗಳನ್ನು ಬಳಸಿದ್ದಾರೆ. ಅಂತಹ ಭಗವಂತನನ್ನ ಪಡೆದಳು ಅಂತ. ಅವಿರತಂ ಅಂತ ಮತ್ತೊಂದು ಪದ ಇದೆ, 6 ಪದ ಇದೆ. ಅವಿರಹಂ ಅಥವಾ ಅವಿರತಂ ಅಂತ ಎರಡೂ ಪಾಠ ಇದೆ. ಅವಿರಹಂ ಅಂದ್ರೆ ಸರ್ವತ್ರ ವ್ಯಾಪ್ತನಾದವನು. ಆ ಕಪಿಲ ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಪರಂ ಅಂದ್ರೆ ಸರ್ವೋತ್ತಮನಾಗಿದ್ದಾನೆ. ಆತ್ಮಾನಂ ಅಂತಂದ್ರೆ ಆತ್ಮಾನಂ ಅನ್ನೋ ಶಬ್ದಕ್ಕೆ ಪ್ರಾಕೃತ ಶರೀರರಹಿತ ಅಂತ ಅರ್ಥ ಮಾಡಿದ್ದಾರೆ. ನಿರ್ವಾಣಂ ಅಂತಂದ್ರೆ ಪ್ರಾಕೃತ ಶರೀರರಹಿತ ಅಂತ. ಆತ್ಮಾನಂ ಅಂತಂದ್ರೆ ತನ್ನ ಬಿಂಬಮೂರ್ತಿ, ತನ್ನ ಒಳಗೆ ಇರುವ ಬಿಂಬಮೂರ್ತಿ ಅಂತ ಅರ್ಥ. ಬ್ರಹ್ಮ ಅಂದ್ರೆ ಸಕಲ ಗುಣ ಪರಿಪೂರ್ಣನಾದವನು ಅಂತ ಅರ್ಥ. ಬ್ರಹ್ಮ ಶಬ್ದಕ್ಕೆ ಸಕಲ ಗುಣ ಪರಿಪೂರ್ಣ. ಆತ್ಮ ಅಂತಂದ್ರೆ ಅಂತರ್ಯಾಮಿ, ತನ್ನ ಅಂತರ್ಯಾಮಿಯಾದ ಬಿಂಬಮೂರ್ತಿಯನ್ನು. ನಿರ್ವಾಣಂ ಅಂತಂದ್ರೆ ಪ್ರಾಕೃತವಾದ ಶರೀರ ರಹಿತನಾದವನು. ಭಗವಂತಂ ಅಂದ್ರೆ ಭಗವಂತ ಷಡ್ಗುಣೈಶ್ವರ್ಯ ಸಂಪನ್ನ. ಅಂತಹ ಆತ್ಮಾನಂ ಬಿಂಬಮೂರ್ತಿಯಾದ ಆ ಭಗವಂತನನ್ನ ಆಪ ಹೊಂದಿದಳು. ಹ ಅಂತ ಒಂದು ಅಕ್ಷರ ಇದೆ. ಹ ಅಂತನ್ನೋದು ಇಲ್ಲಿಗೆ ಸಮಾಪ್ತಿಯಾಯಿತು ಅನ್ನೋದನ್ನ ಸೂಚನೆ ಮಾಡ್ತಾ ಇದೆ ಅಂತ ಹೇಳ್ತಾರೆ. ಅವಳ ಇತಿಹಾಸ ಇಲ್ಲಿಗೆ ಮುಗೀತು ಅನ್ನೋದನ್ನ ಹ ಅನ್ನೋ ಒಂದು ಪದದಿಂದ ಸೂಚನೆ ಮಾಡ್ತಾ ಇದ್ದಾರೆ. ಭಗವಂತಂ ಅವಾಪ ಹ ಅಂತ. ಹ ಅನ್ನೋ ಅಕ್ಷರಕ್ಕೆ ಇತಿಹಾಸ ಸಮಾಪ್ತಿಯಾಯಿತು, ಅಲ್ಲಿಗೆ ಅವಳು ಭಗವಂತನನ್ನ ಪಡೆದಳು, ಗುಣಪರಿಪೂರ್ಣನಾದ ಬಿಂಬಮೂರ್ತಿಯನ್ನು ಪಡೆದುಕೊಂಡಳು ಅಂತ ಅಲ್ಲಿಗೆ ಈ ವಿಷಯಗಳನ್ನ ಸಮಾಪ್ತಿ ಮಾಡ್ತಾ ಇದ್ದೇವೆ ಅಂತ ತಿಳಿಸ್ಲಿಕ್ಕೆ ಹ ಅನ್ನೋ ಪದವನ್ನು ಬಳಸಿದ್ದಾರೆ. ಹೀಗೆ ಭಗವಂತನಾದ ನಾರಾಯಣನನ್ನ ಅವಳು ಪಡೆದುಕೊಂಡಳು.
ಏವಂ ಸಾ ಕಪಿಲೋಕ್ತೇನ ಮಾರ್ಗೇಣಾವಿರಹಂ ಪರಂ ಆತ್ಮಾನಂ ಬ್ರಹ್ಮ ನಿರ್ವಾಣಂ ಭಗವಂತಮವಾಪಃ ತದ್ವೀರಾಸೀತ್ ಪುಣ್ಯತಮಂ ಕ್ಷೇತ್ರಂ ತ್ರೈಲೋಕ್ಯವಿಶ್ರುತಂ ನಾಮ್ನಾ ಸಿದ್ಧಪದಂ ಯತ್ರ ಸಾ ಸಂಸಿದ್ಧಿಮುಪೇಯುಷಿ. ಇಲ್ಲಿಂದ ಮುಂದೆ ಆ ಮೈತ್ರೇಯ ಋಷಿಗಳು ವಿದುರನನ್ನ ಕುರಿತು ಮುಂದೆ ಏನಾಯಿತು ಅಂತ ಅನ್ನೋದನ್ನು ಹೇಳ್ತಾ ಇದ್ದಾರೆ. ದೇವಹೂತಿ ದೇವಿ ಈ ರೀತಿ ತಪಸ್ಸು ಮಾಡಿ ಭಗವಂತನನ್ನ ಪಡೆದ ಆ ಒಂದು ಸ್ಥಳ ಏನಿದೆ, ಆ ಸ್ಥಳ ಅವಳು ತಪಸ್ಸು ಮಾಡಿದ ಆ ಆಶ್ರಮ, ಅದನ್ನ ಸಿದ್ಧಾಶ್ರಮ ಎಂಬುದಾಗಿ ಕರೀತಾರೆ. ಸಿದ್ಧ ಪದಂ ವದಂತಿ, ಒಳ್ಳೆ ಪುಣ್ಯತಮವಾದ ಕ್ಷೇತ್ರ ಅದು. ಬಿಂದು ಸರೋವರ ಅಂತ ಹೆಸರಿದೆ ಅದಕ್ಕೆ. ಭಗವಂತನ ಅಶ್ರು ಬಿಂದು ಬಿದ್ದ ಒಂದು ಜಾಗ. ಶುಕ್ಲಸ್ಯ, ಹಿಂದೆ ಅದರ ಬಗ್ಗೆ ಹೇಳಿದ್ದಾರೆ. ಪರಿಶುದ್ಧನಾಗಿರ್ತಕ್ಕಂತಹ ಭಗವಂತನ ಅಶ್ರು ಬಿಂದು ಬಿದ್ದ ಜಾಗ, ಆದ್ದರಿಂದ ಅದನ್ನ ಬಿಂದು ಸರೋವರ ಅಂತ ಕರೆದಿದ್ದಾರೆ ಅಂತ ಹಿಂದೆ ಒಂದು ಸಲ ಬಂದಿತ್ತು ಇದರ ಬಗ್ಗೆ. ಈಗ ಈ ದೇವಹೂತಿ ದೇವಿ ತಪಸ್ಸು ಮಾಡಿ ಸಿದ್ಧಿಯನ್ನ ಪಡೆದುಕೊಂಡ ನಂತರದಲ್ಲಿ ಅದಕ್ಕೆ ಇನ್ನೊಂದು ಹೆಸರು ಬಂತು ಅಂತ. ಮೊದಲು ಬಿಂದು ಸರೋವರ ಅಂತ ಆ ಕ್ಷೇತ್ರವನ್ನ ಕರಿತಾ ಇದ್ರು, ಆ ಜಾಗವನ್ನ. ಭಗವಂತನ ಬಿಂದು ಬಿದ್ದ ಸ್ಥಳ, ಅಶ್ರು ಬಿಂದು, ಕಣ್ಣಿನ ನೀರು, ಆ ಕಣ್ಣಿನ ನೀರು ಬಿದ್ದ ಜಾಗವಾದ್ರಿಂದ ಅದನ್ನು ಬಿಂದು ಸರೋವರ ಅಂತ ಆ ಕ್ಷೇತ್ರಕ್ಕೆ ಹೆಸರಿತ್ತು. ಈಗ ಈ ದೇವಹೂತಿ ದೇವಿ ಸಿದ್ಧಿಯನ್ನ ಪಡೆದುಕೊಂಡಂತಹ ಆ ಬಿಂದು ಸರೋವರ ಕ್ಷೇತ್ರ ಸಿದ್ಧಪದ ಅನ್ನೋ ಹೆಸರಿನಿಂದಲೂ ಲೋಕದಲ್ಲಿ ಪ್ರಸಿದ್ಧವಾಯಿತು. ಹಾಗಾಗಿ ಈ ನಂತರದಲ್ಲಿ ಆ ಜಾಗವನ್ನ ಸಿದ್ಧಪದ, ಸಿದ್ಧಾಪುರ ಅಂತ ಕರೀತಾರೆ. ಇವತ್ತಿಗೂ ಕೂಡ ಆ ಊರನ್ನ ಸಿದ್ಧಾಪುರ ಅಂತ ಕರೀತಾರೆ. ಸಿದ್ಧಪದ, ಸಿದ್ಧಿಯನ್ನ ಪಡೆದುಕೊಂಡ ಜಾಗ. ಸಿದ್ಧಪುರ್ ಅಂತ ಇವಾಗ ಅಲ್ಲಿ ಹೋದ್ರೆ ಅದನ್ನ ಕರೀತಾರೆ. ಸಿದ್ಧಪುರ ಅಂತಾನೆ ಊರಿಗೆ ಹೆಸರು. ಬಿಂದು ಸರೋವರ ಅಂತನ್ನೋದು ಅದಕ್ಕೆ ಮೊದಲು ಇದ್ದ ಹೆಸರು. ಬಿಂದು ಸರೋವರ ಅಂತನ್ನೋದು ನಾವೆಲ್ಲ ಕರೀತಕ್ಕಂತಹ ಹೆಸರು ಅದಕ್ಕೆ. ಈಗ ಆ ಊರಿಗೆ ಹೆಸರು ಸಿದ್ಧಪುರ ಅಂತ. ನಾವು ಈಗ ಮ್ಯಾಪಲ್ಲಿ ಹಾಕಿದ್ರು ಕೂಡ ಸಿದ್ಧಪುರ ಅಂತಾನೆ ಬರ್ಬೋದು ಮೋಸ್ಟ್ಲಿ. ಆ ಊರಿಗೆ ಹೆಸರು ಸಿದ್ಧಪುರ ಅಂತಿದೆ. ಸಿದ್ಧಪುರ ಅಂತ ಕರೀತಾರೆ. ಆ ಹೆಸರು ಬಂತು ಅಂತ ಭಾಗವತದಲ್ಲಿ ವಿದುರನನ್ನ ಕುರಿತು ಮೈತ್ರೇಯ ಋಷಿಗಳು ಹೇಳ್ತಾ ಇದ್ದಾರೆ. ಯಾಕೆ ಆ ಹೆಸರು ಬಂತು ಅಂತಂದ್ರೆ, ಅದು ಸಿದ್ಧಿಯನ್ನು ಪಡೆದ ಜಾಗ ಆಯಿತು. ಆ ದೇವಹೂತಿ ದೇವಿ ಯಾವ ಸ್ಥಳದಲ್ಲಿ ತಪಸ್ಸು ಮಾಡಿ ಸಿದ್ಧಿಯನ್ನು ಪಡೆದುಕೊಂಡೋ ಆ ಜಾಗವನ್ನ ಸಿದ್ಧಪುರ ಎಂಬುದಾಗಿ, ಸಿದ್ಧಪದಂ ನಾಮ್ನ ತ್ರೈಲೋಕ್ಯ ವಿಶ್ರುತಂ, 3 ಲೋಕದಲ್ಲೇ ಪ್ರಸಿದ್ಧಿ ಆಯಿತು ಆ ಜಾಗ. ಸಿದ್ಧಪದ ಎಂಬುದಾಗಿ ಅತ್ಯಂತ ಪುಣ್ಯತಮವಾದ ಕ್ಷೇತ್ರವಾಗಿ ಆ ಜಾಗ ಪ್ರಸಿದ್ಧಿಯನ್ನು ಪಡೆಯಿತು, 3 ಲೋಕದಲ್ಲೇ ಪ್ರಸಿದ್ಧಿಯನ್ನು ಪಡೆಯಿತು ಅಂತ ವಿದುರನನ್ನ ಕುರಿತು ಮೈತ್ರೇಯ ಋಷಿಗಳು ಹೇಳ್ತಾ ಇದ್ದಾರೆ. ವೀರ ಅಂತ ಸಂಬೋಧನೆ ಮಾಡಿದ್ದಾರೆ. ವೀರ ಅಂತ ಯಾರನ್ನ? ವಿದುರನನ್ನ ಸಂಬೋಧನೆ ಮಾಡಿ ಹೇಳಿದ್ದಾರೆ. ತದ್ವೀರಾಸೀತ್ ಪುಣ್ಯತಮಂ ಕ್ಷೇತ್ರಂ ತ್ರೈಲೋಕ್ಯ ವಿಶ್ರುತಂ ನಾಮ್ನಾ ಸಿದ್ಧಪದಂ ಯತ್ರ ಸಾ ಸಂಸಿದ್ಧಿಮುಪೇಯುಷಿ ತಸ್ಯಾಸ್ತದ್ಯೋಗ ವಿಧುಃ
ತಸ್ಯಾಸ್ತದ್ಯೋಗ ವಿಧುತಮಾಶು ಮರ್ತ್ಯಮಭೂತ್ ಸರಿತೆ ಸ್ರೋತಸಾಂ ಪ್ರವರಾ ಸೌಮ್ಯ ಸಿದ್ಧಿದಾ ಸಿದ್ಧ ಸೇವಿತಾ. ಈ ದೇವಹೂತಿ ದೇವಿ ಯೋಗ ಮಾರ್ಗದಿಂದ ಶರೀರವನ್ನು ತ್ಯಾಗ ಮಾಡಿದ್ಲು. ಅದನ್ನ ಹಿಂದೆ ಹೇಳಿದ್ದಾರೆ, ಯೋಗ ಮಾರ್ಗದಲ್ಲಿ ಯೋಗಿಗಳು ತಮ್ಮ ಶರೀರವನ್ನು ತ್ಯಾಗ ಮಾಡ್ತಾರೆ ಅಂತ. ಆ ಕ್ರಮದಲ್ಲೇನೆ ಈ ದೇವಹೂತಿ ದೇವಿ ಯೋಗಿನಿಯಾದ್ದರಿಂದ ಯೋಗ ಮಾರ್ಗದಿಂದ ಶರೀರವನ್ನು ತ್ಯಾಗ ಮಾಡಿದ್ಲು. ಹಾಗೆ ಶರೀರ ತ್ಯಾಗ ಮಾಡಿದ ತಕ್ಷಣದಲ್ಲೇ ಅವಳ ಶರೀರ ಒಂದು ನದಿಯಾಗಿ ಹರಿತಂತೆ. ಆ ದೇವಹೂತಿ ದೇವಿ ಯೋಗ ಶಕ್ತಿಯಿಂದ ತಾನು ತನ್ನ ಶರೀರವನ್ನು ತ್ಯಾಗ ಮಾಡಿದ ತಕ್ಷಣದಲ್ಲೇ ಅವಳ ಶರೀರ ಒಂದು ನದಿಯಾಗಿ ಹರಿದಿದೆ. ಆ ನದಿ ಅತ್ಯಂತ ಸಿದ್ಧಿದಾಯಕವಾದ ನದಿಯಾಯಿತು, ಅತ್ಯಂತ ಶ್ರೇಷ್ಠವಾದ ನದಿಯಾಯಿತು. ಸಿದ್ಧರು ಎಲ್ಲರೂ ಕೂಡ ಆ ನದಿಯನ್ನ ಸೇವೆ ಮಾಡ್ತಾ ಇದ್ದಾರೆ. ಸಿದ್ಧರಿಂದ ಸೇವಿತವಾದ ನದಿಯಾಯ್ತದು. ಸಿದ್ಧ ಪದ ಅನ್ನೋ ಹೆಸರು ಇರೋದ್ರಿಂದ ಸಿದ್ಧರಿಂದ ಸೇವಿತವಾದ, ಯಾರ್ಯಾರು ಸಾಧನೆಯನ್ನು ಮಾಡಲಿಕ್ಕೆ ಅಂತ ಹೊರಟಿದ್ದಾರೋ ಅಂತಹ ಸಿದ್ಧರು ಯೋಗಿಗಳೆಲ್ಲ ಸೇವಿಸಲಿಕ್ಕೆ ಯೋಗ್ಯವಾಗಿರ್ತಕ್ಕಂತಹ ಉತ್ತಮವಾದ ಒಂದು ನದಿಯಾಗಿ ಅವಳ ಶರೀರ ಹರಿತಾ ಇದೆ. ತಸ್ಯಾಸ್ತದ್ಯೋಗ ವಿಧುತಂ ಆಶು ಮರ್ತ್ಯಮಭೂತ್ ಸರಿತೆ ಸ್ರೋತಸಾಂ ಪ್ರವರಾ ಸೌಮ್ಯ ಸಿದ್ಧಿದಾ ಸಿದ್ಧ ಸೇವಿತಾ. ಕಪಿಲೋಪಿ ಮಹಾಯೋಗಿ ಭಗವಾನ್ ಪಿತುರಾಶ್ರಮಾತ್ ಮಾತರಂ ಸಮನುಜ್ಞಾಯ ಪ್ರಾಗುದೀಚೀಂ ದಿಶಂ ಯಯೌ. ಮಹಾಯೋಗಿಯಾಗಿರ್ತಕ್ಕಂತಹ ಕಪಿಲನಾಮಕನಾದ ಭಗವಂತ ಅವನು ಕೂಡ ತಾಯಿಯಾದ ದೇವಹೂತಿಯ ಆಜ್ಞೆಯನ್ನು ಪಡೆದು ತಂದೆಯ ಆಶ್ರಮದಿಂದ ಅವನು ಈಶಾನ್ಯ ದಿಕ್ಕಿಗೆ ಹೊರಟು ಹೋಗಿದ್ದ. ಇದಕ್ಕೆ ಮುಂಚೆನೆ ಈ ದೇವಹೂತಿ ದೇವಿ ತನ್ನ ದೇಹವನ್ನು ತ್ಯಾಗ ಮಾಡುವುದಕ್ಕಿಂತ ಮುಂಚೆನೆ ಆ ಕಪಿಲ ತಾಯಿಯ ಅಪ್ಪಣೆಯನ್ನು ಪಡೆದು ಮೊದಲೇ ಅವನು ಹೊರಟಿದ್ದ. ಎಲ್ಲಿ, ಯಾವ ಕಡೆ ಅಂದ್ರೆ ಪ್ರಾಗುದೀಚಿ. ಪ್ರಾಗುದೀಚಿ ಅಂತಂದ್ರೆ ಈಶಾನ್ಯ ದಿಕ್ಕು ಅಂತ ಅರ್ಥ. ಪ್ರಾಕ್ ಅಂತಂದ್ರೆ ಪೂರ್ವ, ಪ್ರಾಗುದೀಚಿ ಅಂತಂದ್ರೆ ಪೂರ್ವ ದಿಕ್ಕಿನಿಂದ ಸ್ವಲ್ಪ ಉದೀಚಿ ದಿಕ್ಕಿಗೆ ಬರುವ ಮಧ್ಯಭಾಗ ಅಂತ ಅರ್ಥ. ಉದೀಚಿ ಅಂತಂದ್ರೆ ಉತ್ತರ ಅಂತ ಅರ್ಥ. ಪ್ರಾಗುದೀಚಿ ಅಂತಂದ್ರೆ ಪೂರ್ವ ಮತ್ತು ಉತ್ತರ ಈ ಎರಡು ದಿಕ್ಕಿನ ಮಧ್ಯಭಾಗ ಅಂದ್ರೆ ಈಶಾನ್ಯ ದಿಕ್ಕು ಅಂತ ಅರ್ಥ. ಪ್ರಾಗುದೀಚಿ ಅಂದ್ರೆ ಈಶಾನ್ಯ ದಿಕ್ಕು. ಇದೇ ಶೈಲಿಯನ್ನೇ ಇಂಗ್ಲಿಷ್ನವರು ಕೂಡ ಬಳಸ್ತಾರೆ. ಈಸ್ಟ್, ಪ್ರಾಕ್ ಅಂದ್ರೆ ಈಸ್ಟ್, ಉದೀಚಿ ಅಂದ್ರೆ ನಾರ್ತ್. ನಾರ್ತ್ ಈಸ್ಟ್ ಅಂತಂದ್ರೆ ನಾರ್ತ್ ಮತ್ತು ಈಸ್ಟ್ ಎರಡರ ಮಧ್ಯಭಾಗ, ಈಶಾನ್ಯ ದಿಕ್ಕು ಅಂತ ಅರ್ಥ. ಇದು ಸಂಸ್ಕೃತದ ಶಬ್ದ ಪ್ರಾಗುದೀಚಿ ಅಂತ. ಪ್ರಾಕ್ ಅಂತಂದ್ರೆ ಪೂರ್ವ, ಉದೀಚಿ ಅಂದ್ರೆ ಉತ್ತರ. ಈ ಎರಡರ ಮಧ್ಯಭಾಗವನ್ನು ಪ್ರಾಗುದೀಚಿ ಅಂತ, ನಾರ್ತ್ ಈಸ್ಟ್ ಅಂತಂದ್ರೆ ಆವಾಗ ಎರಡರ ಮಧ್ಯಭಾಗ ಈಶಾನ್ಯ ಭಾಗ ಅಂತ ಗೊತ್ತಾಗುತ್ತೆ. ಹೀಗೆ ಪ್ರಾಗುದೀಚಿ ದಿಶಂ ಯಯೋ, ಈಶಾನ್ಯ ದಿಕ್ಕಿಗೆ ಹೊರಟಿದ್ದಂತೆ. ಅಂದ್ರೆ ಈಗ ನಾವು ಕಪಿಲಾಶ್ರಮಕ್ಕೆ ಹೋದ್ರೆ ಅಂದ್ರೆ ಬಿಂದು ಸರೋವರ ಸಿದ್ಧಪುರ ಅಂತ ಮಾತೃಗಯ ಅಂತ ಕರೀತಾರೆ. ಆ ಸಿದ್ಧಪುರ ಊರಿನ ಹೆಸರು. ಅಲ್ಲಿಂದ ಈಶಾನ್ಯ ದಿಕ್ಕು ಅವನು ಹೋದ ಜಾಗ. ಅವನು ಮಹಾಯೋಗಿ. ಕಪಿಲೋಪಿ ಮಹಾಯೋಗಿ ಭಗವಾನ್.
ಪಿತುಹೋ ಆಶ್ರಮಾತ್, ತನ್ನ ತಂದೆಯ ಈ ಆಶ್ರಮ ಏನಿದೆ ಆ ಆಶ್ರಮದಿಂದ ಈಶಾನ್ಯ ದಿಕ್ಕಿಗೆ ಅವನು ಹೊರಟು ಹೋಗಿದ್ದ. ಇದರ ಹಿಂದೆನೆ ತಾಯಿ ತನ್ನ ದೇಹವನ್ನು ತ್ಯಾಗ ಮಾಡೋದಕ್ಕಿಂತ ಮುಂಚೆನೆ ಅವನು ಮೊದಲೇ ಹೊರಟು ಹೋಗಿದ್ದ. ಅದಕ್ಕಿಂತ ಮುಂಚೆನೆ ಕಪಿಲ ಋಷಿಗಳು ಹೊರಟು ಹೋಗಿದ್ದರು ಸನ್ಯಾಸಿಗಳಾಗಿ. ಅವರು ಕಾಡಿಗೆ ಹೋಗಿಬಿಟ್ಟಿದ್ದಾರೆ. ಮೊದಲು ಕಪಿಲ ತಾನು ಈ ದೇವಹೂತಿ ದೇವಿಗೆ ಎಲ್ಲ ರೀತಿಯಾದ ವೈಭೋಗಗಳನ್ನು ಕೂಡ ಉಣಿಸಿ ಮಗನಾದ ಕಪಿಲನನ್ನ ಒಪ್ಪಿಸಿ ಅವರು ಸನ್ಯಾಸಿಗಳಾಗಿ ಕಾಡಿಗೆ ತಪಸ್ಸಿಗೆ ಹೋಗಿಬಿಟ್ಟಿದ್ದಾರೆ. ಯಾರು ತಂದೆಯಾಗಿರ್ತಕ್ಕಂತಹ ಕರ್ದಮರು. ಅದಾದ ಮೇಲೆ ಮಗನಾದ ಕಪಿಲ ದೇವಹೂತಿ ದೇವಿಗೆ ಎಲ್ಲ ರೀತಿಯಾದ ತತ್ವಜ್ಞಾನವನ್ನು ಉಪದೇಶ ಮಾಡಿ ತಾನೂ ಕೂಡ ಆ ತಾಯಿಯ ಅಪ್ಪಣೆಯನ್ನು ಪಡೆದು ಆಶ್ರಮದಿಂದ ಈಶಾನ್ಯ ದಿಕ್ಕಿಗೆ ಹೊರಟು ಹೋಗಿದ್ದ. ಈಗ ಇವಳು ಅದೇ ಜಾಗದಲ್ಲಿ ಕೂತು ತಪಸ್ಸು ಮಾಡಿ ಭಗವಂತನನ್ನ ಸಾಕ್ಷಾತ್ಕಾರ ಪಡೆದುಕೊಂಡು ಯೋಗ ಮಾರ್ಗದಿಂದಲೇನೆ ತನ್ನ ದೇಹವನ್ನು ತ್ಯಾಗ ಮಾಡಿ ಅವಳು ನದಿಯಾಗಿ ಹರಿತಾ ಇದ್ದಾಳೆ. ಆ ನದಿ ಸಿದ್ಧರಿಂದ ಸೇವಿತವಾಗಿದೆ, ಉತ್ತಮವಾದ ನದಿ ಆಗಿ ಅವಳು ಹರಿತಾ ಇದ್ದಾಳೆ. ಹೀಗೆ ಇದಕ್ಕಿಂತ ಮೊದಲೇ ಕಪಿಲ ಈಶಾನ್ಯ ದಿಕ್ಕಿಗೆ ಹೋಗಿದ್ದ. ಕಪಿಲೋಪಿ ಮಹಾಯೋಗಿ ಭಗವಾನ್ ಪಿತುರಾಶ್ರಮಾತ್ ಮಾತರಂ ಸಮನುಜ್ಞಾಯ ಪ್ರಾಗುದೀಚೀಂ ದಿಶಂ ಯಯೌ ಸಿದ್ಧಚಾರಣ ಗಂಧರ್ವೈಃ ಮುನಿಭಿಶ್ಚಾಪ್ಸರೋಗಣೈಃ ಸ್ತೂಯಮಾನಃ ಸಮುದ್ರೇಣ ದತ್ತಾರ್ಹಣ ನಿಕೇತನಃ. ಇಲ್ಲಿ ಕಪಿಲ ಪ್ರಾಗುದೀಚೀಂ ದಿಶಂ ಯಯೌ ಅಂತ ಹೇಳಿದರು. ಕಪಿಲ ತನ್ನ ಆಶ್ರಮದಿಂದ ಈಶಾನ್ಯ ದಿಕ್ಕಿಗೆ ಹೊರಟು ಹೋಗಿದ್ದ ಅಂತ. ಆ ಈಶಾನ್ಯ ದಿಕ್ಕಿಗೆ ಹೋದರೆ ಅಲ್ಲಿ ಮುಂದೆ ಸಮುದ್ರ ರಾಜ ಅವನಿಗೆ ಸತ್ಕಾರ ಮಾಡಿ ವಾಸಸ್ಥಾನವನ್ನು ನೀಡಿದ್ದ ಅಂತ ಹೇಳ್ತಾ ಇದ್ದಾರೆ. ಸಿದ್ಧರು, ಚಾರಣರು, ಗಂಧರ್ವರು, ಋಷಿ ಮುನಿಗಳು, ಅಪ್ಸರ ಸ್ತ್ರೀಯರು ಎಲ್ಲರೂ ಕೂಡ ಈ ಕಪಿಲನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಸಿದ್ಧಚಾರಣ ಗಂಧರ್ವೈಃ ಮುನಿಭಿಶ್ಚ ಅಪ್ಸರೋಗಣೈಃ ಸ್ತೂಯಮಾನಃ. ಸಿದ್ಧರು, ಚಾರಣರು, ಗಂಧರ್ವರು ಮತ್ತು ಮುನಿಗಳು ಮತ್ತು ಅಪ್ಸರೋಗಣ, ಅಪ್ಸರ ಸ್ತ್ರೀಯರು ಇವರೆಲ್ಲರ ಸಮೂಹ ಆ ಕಪಿಲನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಅವರೆಲ್ಲರಿಂದಲೂ ಕೂಡ ಸ್ತೂಯಮಾನಃ ಸ್ತೋತ್ರ ಮಾಡಿಸಿಕೊಳ್ತಕ್ಕಂಥವನಾಗಿ ಸಮುದ್ರೇಣ ದತ್ತಾರ್ಹಣ ನಿಕೇತನಃ. ಸಮುದ್ರ ರಾಜ ಅವನಿಗೆ ದತ್ತ ಅರ್ಹಣ ನಿಕೇತ ಅಂದ್ರೆ ಸ್ಥಾನವನ್ನು ಕೊಟ್ಟನಂತೆ. ಸತ್ಕಾರ ಪೂರ್ವಕವಾಗಿ ಅವನಿಗೆ ವಾಸ ಮಾಡಲಿಕ್ಕೆ ಸ್ಥಾನವನ್ನು ಕೊಟ್ಟಿದ್ದಾನೆ. ಅಂದ್ರೆ ಸಮುದ್ರದಲ್ಲಿ ವಾಸ ಮಾಡ್ತಾ ಇದ್ದಾನೆ ಕಪಿಲ ಅಂತ ಅರ್ಥ. ಅಲ್ಲಿ ಎಲ್ಲ ಈ ಇವರು ಸಿದ್ಧರು, ಚಾರಣರು ಮೊದಲಾದವರೆಲ್ಲರೂ ಕೂಡ ಅವನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಸಿದ್ಧಪುರ, ಮಾತೃಗಯ ಅಂತೇನು ಹೇಳ್ತೇವೆ, ಅಲ್ಲಿಂದ ಈಶಾನ್ಯ ದಿಕ್ಕು ಹೋದರೆ ಅಲ್ಲಿ ಸಮುದ್ರ ಬರ್ತದೆ. ಯಾರಾದರೂ ನೀವು ಹೋದವರಿಗೆ ಅಲ್ಲಿ ಗೊತ್ತಿರ್ತದೆ. ಆ ಕಪಿಲಾಶ್ರಮ ಏನಿದೆ ಅಲ್ಲಿಂದ ಈಶಾನ್ಯ ದಿಕ್ಕಿಗೆ ಹೋದರೆ ಸಮುದ್ರ ಬರ್ತದೆ. ಆ ಸಮುದ್ರದಲ್ಲಿ ಇದ್ದಾನೆ ಕಪಿಲ ಅಂತ ಹೇಳ್ತಾ ಇದ್ದಾರೆ. ಹೌದಾ? ಯಾರಿಗಾದ್ರೂ ಗೊತ್ತಿದೆಯಾ ಅಲ್ಲಿ ಹೋದವ್ರಿಗೆ? ಅದರ ಹತ್ತಿರದಲ್ಲಿ ಸಮುದ್ರ ಇದೆಯಾ ಈ ಕಡೆ ಈಶಾನ್ಯ ದಿಕ್ಕಿಗೆ? ಹೌದು, ಇದೆ ಸಮುದ್ರ.
ಸಿದ್ದಪುರ ಬರೋಡ ಹಲೋ ಹತ್ರ. ಬರೋಡ ಹತ್ರ ಎಲ್ಲಿ ಅದಕ್ಕೆ ಈಶಾನ್ಯದಲ್ಲಿ ಎಲ್ಲಿ ಸಮುದ್ರ ಇದೆ? ಅಲ್ಲಲ್ಲ, ಅರಬ್ಬಿ ಹತ್ತಿರ ಅರಬ್ಬಿ ಸಮುದ್ರ. ಅಲ್ಲಿ ಅದು ಹತ್ತಿರ. ಅರಬ್ಬಿ ಈಶಾನ್ಯ ಸಮುದ್ರ. ಅಲ್ಲ, ಈಶಾನ್ಯ ಅಲ್ಲ ಅದು. ಹಾ, ಆಚಾರ್ಯ ಮಾತೃ ಅರಬ್ಬಿ ಸಮುದ್ರ ಅದು. ಮಾತೃಗಯಾದ ಹತ್ತಿರ ಸಮುದ್ರ ಇದೆಯಾ? ಇದೆ, ಮೇಲೆ ಉತ್ತರದಲ್ಲಿದೆ. ಸ್ವಲ್ಪ ದೂರ. ಉತ್ತರ ಮತ್ತೆ ಈಸ್ಟ್, ವೆಸ್ಟ್. ವೆಸ್ಟ್ ಅರಬ್ಬಿ ಅಲ್ಲಿ ಸಮುದ್ರ ಆಚಾರ್ಯ. ಅರೇಬಿಯನ್, ವೆಸ್ಟ್ ನಲ್ಲಿ ಅರೇಬಿಯನ್ ಸಿ, ಉತ್ತರದಲ್ಲಿ ಅರೇಬಿಯನ್ ಸಿ. ಉತ್ತರ ಈಶಾನ್ಯ ದಿಕ್ಕಿಗಿಲ್ವಾ? ಇಲ್ಲ. ಅಲ್ಲಿಗೆ ಆಶ್ರಮ. ತಿರುಗು ಇಲ್ಲ. ಹಾ, ಆಶ್ರಮದಿಂದ ಈಶಾನ್ಯ ದಿಕ್ಕಿಗೆ ಹೋದ ಪ್ರಾಗುದೀಚಿ. ಅಲ್ಲಿ ಸಮುದ್ರ ರಾಜ ಅವನಿಗೆ ವಾಸ ಮಾಡಲಿಕ್ಕೆ ಜಾಗ ಕೊಟ್ಟ ಅಂತ ಹೇಳಿದ್ದಾರೆ. ಅದನ್ನು ಹೇಗೆ ಕೂಡಿಸೋದು? ಮ್ಯಾಪಲ್ಲಿ ನೋಡಿದ್ರೆ ಗೊತ್ತಾಗ್ತದೆ. ಆಚಾರ್ಯ, ಅಲ್ಲಿ ಸಮುದ್ರ ಹೇಳಿದ್ರೆ ಸೋಮನಾಥದ ಸಮುದ್ರ ಉಂಟು. ಅದನ್ನೇ ಕೇಳ್ತಿರೋದು. ಸೋಮನಾಥ್ ಅಂತ ಹೇಳ್ತೀವಲ್ಲ, ಅಲ್ಲಿ ಹೌದು, ಅಲ್ಲಿ ಸಮುದ್ರ ಉಂಟು. ಅದು ಯಾವ ದಿಕ್ಕಿಗಿರೋದು? ಈಶಾನ್ಯ ಅಲ್ಲ ಅಲ್ವಾ? ಈಶಾನ್ಯ, ಅದು ಗುಜರಾತ್ ಸೈಡ್ ಅದು. ಇಲ್ಲಿಂದ ಮಾತೃಗಯಾದಿಂದ ಈಶಾನ್ಯ ದಿಕ್ಕಿಗೆ ಹೋಗೋದಿಲ್ವಾ ಸಮುದ್ರ? ಅಲ್ಲಿ ಅದು ಸೋಮನಾಥ್. ಅದು ದ್ವಾರಕಾ ಹೋಗೋ ಸಮುದ್ರ ಬರುವುದು ಉತ್ತರದಲ್ಲಿ. ಹೌದು, ದ್ವಾರಕಾ ಸೈಡ್ ಅದು. ಹಾ, ಕೆಳಗೆ ಉತ್ತರಕ್ಕೆ ಬರ್ತದೆ ಅದು. ಅಲ್ಲ, ಮಾತೃಗಯ ಹೋಗಿದ್ದಾವ ಆಚಾರ್ಯ. ಹೌದು. ಅಲ್ಲಿಂದ ಉತ್ತರದಲ್ಲಿ ದ್ವಾರಕಾ ಹೋಗುವಾಗ ಸಮುದ್ರ ಬರುತ್ತೆ, ಈಶಾನ್ಯ ಇಲ್ಲ. ಸಿಂಧು ನದಿ ಮಾತ್ರ ಇರ್ತದೆ ಸಮುದ್ರ. ನೀವು ಸೋಮನಾಥಿಗೆ ಹೋಗ್ಬೇಕು. ಅದು ಕೃಷ್ಣ ದೇಹತ್ಯಾಗ ಮಾಡಿದ ಜಾಗ. ಹೌದು, ಅಲ್ಲಿ ಒಂದಿದೆ ಸೋಮನಾಥಿಂದ ಅಲ್ಲೇ ಪಕ್ಕದಲ್ಲೇ ಕೃಷ್ಣ ಪರಂಧಾಮ ಹೋದ ಜಾಗ ಬರ್ತದೆ. ಹೌದು. ಅದಕ್ಕೆ ನೋಡ್ಬೇಕು ಅದು ಹೇಗೆ. ನೋಡ್ಬೇಕು. ಅಂದ್ರೆ ಇನ್ನು ಮುಂದೆ ಹಾಗೆ ಹೋದ ಅಂತ ಇಟ್ಕೊಳ್ಬೇಕಷ್ಟೆ. ಸಮುದ್ರ ರಾಜ ಸಿಗೋದು ಈ ಕಡೆ ಸಮುದ್ರ, ಅದೇ ಅರಬ್ಬಿ ಸಮುದ್ರ. ಅಲ್ಲಿವರೆಗೂ ಹಾಗೆ ಪ್ರಯಾಣ ಮಾಡ್ತಾ ಹೋದ ಅಂತ ಇಟ್ಕೊಳ್ಬೇಕಷ್ಟೆ. ಚೇಂಜ್ ಆಗ್ತಾ ಇದೆ, ಲ್ಯಾಂಡ್ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ. ಅದೇನು ಚೇಂಜ್ ಆಗುತ್ತೆ? ಲ್ಯಾಂಡ್ ಸಮ್ಟೈಮ್ಸ್ ಚೇಂಜ್ ಆಗುತ್ತೆ. ಅಷ್ಟೊಂದು ಚೇಂಜ್ ಆಗೋದಿಲ್ಲ. ಈಗ ಹಾಗೇ ಹೋಗ್ತಾ ಇದ್ರೆ ಮುಂದೆ ಅರಬ್ಬಿ ಸಮುದ್ರ ಬರುತ್ತಲ್ವಾ, ಯಾರ ಹೇಳಿದ್ರಲ್ಲ, ಹೌದು ಹೌದು, ಆ ದಿಕ್ಕು ಹಾಗೆ ಹೋದ ಅಂತ ಇಟ್ಕೊಳ್ಬೇಕು ಅಷ್ಟೇ. ಅಲ್ಲಿವರೆಗೂ ಹಾಗೆ ಪ್ರಯಾಣ ಮಾಡ್ತಾ ಹೋದ. ಮುಂದೆ ಅಲ್ಲಿ ಸಮುದ್ರ ರಾಜ ಅವನಿಗೆ ವಾಸ ಮಾಡಲಿಕ್ಕೆ ಜಾಗ ಕೊಟ್ಟ. ಅಲ್ಲಿ ವಾಸ ಮಾಡ್ತಾ ಇದ್ದಾನೆ, ಆ ಸಮುದ್ರದಲ್ಲಿ ಇದ್ದಾನೆ ಅಂತ ಇಟ್ಕೊಳ್ಬೇಕು. ಈ ಕಡೆ ಅಲ್ಲ, ದ್ವಾರಕಾ ಕಡೆ ಇರುವ ಸಮುದ್ರ ಅಲ್ಲ, ಈ ಕಡೆ. ಲ್ಯಾಂಡ್ ರಿಕ್ಲಮೇಷನ್ ಎಲ್ಲ ಇರುತ್ತಲ್ವಾ, ಅದರಿಂದ ಇವೇನೋ ಚೇಂಜ್ ಆಗಿತ್ತು. ಅಲ್ಲಿ ಸಮುದ್ರ ರಾಜ ಅವನಿಗೆ ಜಾಗ ಕೊಟ್ಟಿದ್ದಾನೆ. ಸಿದ್ಧರು, ಚಾರಣರು ಮೊದಲಾದವರೆಲ್ಲ ಅವನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಸಿದ್ಧಚಾರಣ ಗಂಧರ್ವೈ ಮುನಿಭಿಶ್ಚಾಪ್ಸರೋಗಣೈ ಸ್ತೂಯಮಾನ ಸಮುದ್ರೇಣ ದತ್ತಾರ್ಹಣ ನಿಕೇತನ. ಸಾಕು, 34 ಆಯ್ತು. ಇನ್ನು 3 ಶ್ಲೋಕ ಇದೆ ಈ ಅಧ್ಯಾಯ ಮತ್ತು ಈ ಸ್ಕಂಧ ಮುಗಿಲಿಕ್ಕೆ. 3ನೇ ಸ್ಕಂಧ ಮುಗಿಲಿಕ್ಕೆ ಇನ್ನು 3 ಶ್ಲೋಕ ಇದೆ. ನಾಳೆ 3ನೇ ಸ್ಕಂದವನ್ನು ಮುಗಿಸಿ 4ನೇ ಸ್ಕಂದವನ್ನು ಪ್ರಾರಂಭ ಮಾಡೋಣ. 2 ಪುಸ್ತಕವನ್ನು ರೆಡಿ ಇಟ್ಕೊಳ್ಳಿ. 4ನೇ ಸ್ಕಂದದ ಪುಸ್ತಕವನ್ನು ರೆಡಿ ಇಟ್ಕೊಳ್ಳಿ. 3ನೇ ಸ್ಕಂದ 3 ಶ್ಲೋಕಗಳನ್ನು ಮಾಡಿ 4 ಪ್ರಾರಂಭ ಮಾಡೋಣಂತೆ ನಾಳೆ ದಿವಸ. ಶ್ರೀಕೃಷ್ಣ. ಯಾವ ಪುಸ್ತಕ ಇದು? ವಿಜಯಧ್ವಜೀಯವ? ವಿಜಯಧ್ವಜೀಯ ಪುಸ್ತಕವಾ? ಯಾದವಾರ್ಯ 2 ವ್ಯಾಖ್ಯಾನದ್ದು ಪುಸ್ತಕ ಇದೆ.
ವಿಜಯಧ್ವಜಿಯ ವ್ಯಾಖ್ಯಾನ ಮತ್ತು ಯಾದವಾರ್ಯರ ವ್ಯಾಖ್ಯಾನ ಎರಡೂ ಇದೆ. ಜೊತೆಗೆ ಇವರು ಹಯೋಧನ ಪುರಾಣಿಕರು ಬಹಳ ಚೆನ್ನಾಗಿ ವಿವರಣೆಯನ್ನೆಲ್ಲ ಬರೆದಿದ್ದಾರೆ. ಯಾದವಾರಿಯಲ್ಲಿ ಅಲ್ಲ, ಎಲ್ಲ ಬರೋ ಹಾಗೆ ಯಾದವಾರಿಯಲ್ಲ ಹಯೋಧನ ಪುರಾಣಿಕರು ಎಲ್ಲ ಬಗ್ಗೆ ವಿಚಾರ ಮಾಡಿ ಬರೆದಿದ್ದಾರೆ. ಅದನ್ನು ಇಟ್ಕೊಳ್ಬೋದು, ಚೆನ್ನಾಗಿದೆ. ಧನ್ಯವಾದಗಳು. ಆಚಲ ಮಾತೃಗಯ ಪಿತೃಗಯ ಏನ್ ವ್ಯತ್ಯಾಸ ನಿಮ್ಗೆ? ಅಲ್ಲಿ ಏನ್ ಕಾರ್ಯ ಮಾಡುವಾಗ ಇಲ್ಲಿ ಏನ್ ಕಾರ್ಯ ಮಾಡುವಾಗ? ಮಾತೃಗಯ ಅಂತ ಪ್ರಸಿದ್ಧ. ಮಾತೃಗಯ ಅಂದ್ರೆ ಇದೇ ಜಾಗ, ತಾಯಿಗೆ ಶ್ರಾದ್ದ ಮಾಡೋದು ಬಹಳ ವಿಶೇಷ ಅಲ್ಲಿ. ಯಾಕೆಂದ್ರೆ ಇದು ದೇವಹೂತಿ ದೇವಿಗೆ ಮೋಕ್ಷವನ್ನ ತಂದುಕೊಟ್ಟಂತಹ ಜಾಗ ಅಂತ ಹೇಳಿ ಅದನ್ನ ಮಾತೃಗಯ ಅಂತ ಕರೀತಾರೆ. ಇದೇ ಸಿದ್ಧಪುರ, ಇದೇ ಮಾತೃಗಯ ಅಂತ ಕರೀತಾರೆ. ಇನ್ನೊಂದು ಮಾಮೂಲಿ ಗಯ, ಅದಕ್ಕೆ ಪಿತೃಗಯ ಅಂತ ಏನು ಕರೆಯೋದಿಲ್ಲ, ಗಯ ಅಂತ ಅಷ್ಟೇ ಕರೀತಾರೆ. ಪ್ರಧಾನವಾದ ಗಯ, ಅಲ್ಲಿ ವಿಷ್ಣುಪಾದ ಇದೆ, ಎಲ್ಲರೂ ಶ್ರಾದ್ದ ಮಾಡಬೇಕಲ್ಲಿ, ಎಲ್ಲ ಶ್ರಾದ್ದನೂ ಮಾಡಬೇಕಲ್ಲಿ. ತಾಯಿ ತಂದೆ ಇಬ್ಬರೇ ಮಾಡುವಾಗ ಇಲ್ಲಿ ಬಂದು ತಾಯಿ ಮಾಡಿದ ಜಾಸ್ತಿ. ಮಾತೃಗಯದಲ್ಲಿ ತಾಯಿಗೆ ಮಾತ್ರ ಮಾಡೋದು, ಅದೇ ಮಾತ್ರ ತಾಯಿಗೆ ಮಾಡೋದು ವಿಶೇಷ ಇಲ್ಲಿ ಮಾತೃಗಯದಲ್ಲಿ. ತಂದೆ ಮಾಡುವಾಗ ಮಾಡಿಕೊಡುತ್ತಾರೆ, ಮಾಡೋದಿಲ್ಲ, ಸಂಪ್ರದಾಯ ಇಲ್ಲ. ಮಾಡಬಾರ್ದು ಅಂತ ನಿಷೇಧ ಏನಿಲ್ಲ, ತಾಯಿಗೆ ವಿಶೇಷ ಅಂತ ತಾಯಿಗೆ ಮಾಡ್ತಾರೆ ಅಷ್ಟೆ. ನೀವು ಬಂದು ಒಂದು ಅವಿವೇಕ ಬಂದು ಗಂಡಿ ಅರ್ಥ ಇದೆ, ನಾವ್ ಹೆಂಗ ಬೇಕಾದ್ರೆ ಕುಡಿಸುವ ಅನ್ನೋದು ಹೇಳಿದ್ದೀರಿ ಮುಂಚೆ. ಬಂದು ಆಂಬ ಶಬ್ದ ಬಂದು ಮುಡಿಯತ್ತೆ ಹಂಗೆ ಎಂಬುದ್ರ ಬಂದು ಹೆಂಗ ಕೂಡಿಸ್ತಾರ? ಸಂದರ್ಭಕ್ಕೆ ನೋಡ್ಕೊಂಡು, ಆಯಾ ಸಂದರ್ಭಕ್ಕೆ ನೋಡ್ಕೊಂಡು ಆಯಾ ಅರ್ಥಗಳನ್ನು ಮಾಡಬೇಕು. ಈಗ ಮುಗೀತಲ್ವಾ, ದೇವಹೂತಿ ದೇವಿಯ ಕಥೆ ಹೇಳೋದು ಅಲ್ಲಿಗೆ ಮುಗೀತು. ಅವಳದು ದೇಹತ್ಯಾಗ ಮಾಡಿದ್ಲು ಅಂತನ್ನೋಲ್ಲಿಗೆ ಆ ಕಥೆ ಮುಗೀತಾದ್ರಿಂದ ಅದನ್ನ ಸೂಚನೆ ಮಾಡಲಿಕ್ಕೆ ಹಾ ಅನ್ನೋ ಪದ ಹಾಕಿದ್ದಾರೆ ಅಂತ. ಆದ್ರೆ ಜನ ಆಶ್ಚರ್ಯ ಅಲ್ವಾ ಆಂಬ ಶಬ್ದ? ಎಲ್ಲನೂ ಆಗತ್ತೆ. ಸಾಧಾರಣವಾಗಿ ಹಾ ಅನ್ನೋದಕ್ಕೆ ಆಶ್ಚರ್ಯ ಅಂತ ಅರ್ಥ ಬರುತ್ತೆ, ಅದು ಪ್ರಸಿದ್ಧವಾದ ಅರ್ಥ. ಬಾಕಿ ಅರ್ಥಗಳನ್ನು ಕೂಡ ಹೇಳಬಹುದು. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ. ಹರೇ ನಮಃ. ಹರೇ ನಮಃ. ಹರೇ ನಮಃ. ನಮಸ್ಕಾರ. ಹರೇ ನಮಃ. ಧನ್ಯವಾದಗಳು ಆಚಾರ್ಯ. ಹರೇ ಶ್ರೀನಿವಾಸ. ನಮಸ್ಕಾರ ಗುರುಗಳೇ.